ಬಿಸಿಲಾದರೇನು ಮಳೆಯಾದರೇನು ಮಜ್ಜಿಗೆಯು ನಮ್ಮ ಜೊತೆಗಿಲ್ಲವೇನು. ಮನೆಯಲ್ಲೇ ಆಗಾಗ ಮಜ್ಜಿಗೆ ಕಡಿತಿರ್ತೇನೆ. 2-3 ದಿನದ ಮೊಸರನ್ನು ಒಟ್ಟಿಗೆ ಸೇರಿಸಿ ಬೆಣ್ಣೆ ತೆಗಿಲಿಕ್ಕೆ ಹಾಕೋದು. ಹಾಲಿನ ಕೆನೆ ಕಲೆಕ್ಟ್ ಮಾಡಿ ಫ್ರೀಝರಲ್ಲಿ ಇಟ್ಟಿರ್ತೇನೆ, ಅದನ್ನು ಸಹ ಹಾಕೋದು. ಕಡ್ದ ಮಜ್ಜಿಗೆಗೆ ಸ್ವಲ್ಪ ಪುನರ್ಪುಳಿ ಸೇರಿಸುವ ಅಂತ ಕುದಿಸಿಡುದು. ತುಂಬ ಬೆಣ್ಣೆ ಬಂತು ನೋಡುವಾಗ ಖುಷಿ ಆಗ್ತದಲ್ವಾ. ಈ ಖುಷಿಯ ಮುಂದೆ ಇದರ ಕೆಲಸ ಕಷ್ಟ ಅಂತ ಕಾಣುವುದೇ ಇಲ್ಲ. ಬೆಣ್ಣೆಯನ್ನು 2-3 ಸಲ ಸರಿ ತೊಳೆದು ಕಾಯಿಸುವಾಗ ಆಗಾಗ ಮಗುಚ್ತಾ ಇರಬೇಕು. ಪೂರ್ತಿ ಸ್ವರ ನಿಲ್ಲುವ ತನಕ ಕಾಯಿಸಿದ್ರಾಯಿತು ಅಷ್ಟೇ. ಫುಲ್ ತಣ್ಣಗಾದ್ಮೇಲೆ ಬಾಟ್ಲಲ್ಲಿ ತುಂಬಿಸಿಡೋದು. ಎಂಥ ಪರಿಮಳ! ಈಗ ಕಡ್ದ ಮಜ್ಜಿಗೆಗೆ ಎಳೆಮೆಣಸು, ಶುಂಠಿ, ಬೇಸೊಪ್ಪು ಗುದ್ದಿ ಹಾಕಿ ಪುನರ್ಪುಳಿ ನೀರು, ಉಪ್ಪು, ಇಂಗು ಸೇರಿಸಿದ್ರೆ ಕೇಳುವುದೇ ಬೇಡ, ಅಮೃತವೇ. ಬಾಯಾರಿಕೆಯ ಚಿಂತೆ